ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಆಮೇಲೆ ನಮ್ಮ ಯಶ್ವಿ ದೊಡ್ಡ ಮಗಳು ಎಲ್ಲರೂ ಸೇರಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗೋದು ಗೊತ್ತಿಲ್ಲ, ಯಾವಾಗಲೂ ಇದನ್ನೇ ಹೇಳ್ತೀನಿ. ಇಲ್ಲ, 2 ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಒಂದು ರಂಗೋಲಿ ಗಾರ್ಡನ್ ಅಂತ ಇದೆ, ಸೊ ಅಲ್ಲಿ ಹೋಗಿ ಮಕ್ಕಳಿಗೆಲ್ಲ ತೋರಿಸ್ಕೊಂಬರ್ಬೇಕು ಅಂತ. ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ಮಾಲ್ಗೆ ಹೋಗಿ ಆಟ ಆಡಿಸ್ಕೊಂಬರ್ಬೇಕು ಅಂತ. ಸೊ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ. ಎಲ್ಲೋಗ್ತಾ ಇದ್ದೀವಿ ಈಗ? ಪಾರ್ಕ್ಗಲ್ಲ, ಮಾಲ್ಗೆ. ಮಾಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಪಿಳ್ಳೆ 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 ಇವಳು ಯಾರು? ಇವಳು 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 ಪುಟ್ಟಕ್ಕ ವರ್ಷಿ. ನಿನ್ನ ಹೆಸರೇನು? ಯಶ್ವಿ. ಮಾಡಿ ಐಫೈ ಮಾಡಿ. ನನ್ನ ದೊಡ್ಡ ಮಗಳು ಯಶ್ವಿ ಅಳ್ತಾ ಇದ್ದಾಳೆ. ಸೊ ಅವರಪ್ಪ ಅದಕ್ಕೋಸ್ಕರ ಸಮಾಧಾನ ಮಾಡ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾಳೆ ಅಂದರೆ, ಅವಳು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಚಿಕ್ಕವಳಿಗೆ ಬೆರಳಿಗೆ ಕಚ್ಚಿಬಿಟ್ಟಿದ್ದಾಳೆ. ಹಿಡ್ಕೊಂಡು ಮುದ್ದಾಡ್ತಾ ಇದ್ಲು, ಆಟ ಆಡ್ತಾ ಇದ್ಲು. ಹಾಗೆ ಮುದ್ದಾಡ್ತಾ ಇದ್ದವಳು ಅವಳು ಕೈ ಹಿಡ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ಬೆರಳನ್ನ ಕಚ್ಚಿಬಿಟ್ಟಿದ್ದಾಳೆ. ಇವಳು ಜೋರಾಗಿ ಕಿರ್ಚ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಏನೋ ಒಂಥರ ಗಿಲ್ಟಿ ಫೀಲ್, ಕಚ್ಚಿಬಿಟ್ನಲ್ಲ ಅಂತ. ಆ್ಯಕ್ಚುಲಿ ಬೇಕಂತ ಕಚ್ಚಿದ್ದಲ್ಲ, ಅವಳು ಇನ್ನೂ ಚಿಕ್ಕ ಮಗು, ಇನ್ನು ಇವಾಗ 2.5 years. ಸೊ ಏನೋ ಆಟ ಆಡ್ಕೊಂಡು ಬೆರಳನ್ನ ಕಚ್ಚಿಬಿಟ್ಟಿದ್ದಾಳೆ. ಅಲ್ಲಿಂದನೇ ಮಾಡು. ನೋಡಿ ಮಾಡುದು. ಇನ್ನೊಂದ್ಸಲಿ ಮಾಡಿ ಮಗಳ. ಹಾಗೆ ಒಂದು ಜ್ಯೂಸ್ ಕೊಡಿಸ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಮಾಲ್ಗೆ ಹೋದ್ವಿ. ಸೊ ಇವಳು ಅಳು ನಿಲ್ಸಿದ್ರು, ಅವಳು ನಿಲ್ಸಿರ್ಲಿಲ್ಲ. ಹಾಗಾಗಿ ಮಿಡಲಲ್ಲೇ ನಿಲ್ಲಿಸಿ ಏನಾದರೂ ಕೊಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂತ ಜ್ಯೂಸ್ ಕೊಡಿಸ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಬಂದ್ವಿ. ಇವತ್ತು ಕೂಡ ತುಂಬ ಕ್ರೌಡ್ ಇತ್ತು. ನಾವು ನೋಡ್ತಾ ಇದ್ದೀವಿ ಟಿಕೆಟ್ ತೊಗೊಳೋದಾ ಬೇಡವಾ ಅಂತ. ಅಷ್ಟರಲ್ಲಿ ನನ್ನ ಮಗಳಿಗೆ ಒಂದು ಕಣ್ಣಿಗೆ ಬಿತ್ತು. ಅಲ್ಲಿ ಬೇಡ, ಇಲ್ಲಿ ಆಟ ಆಡೋಕೆ ಹೋಗೋಣ. ಆಟ ಆಡೋಕೆ ಹೋಗೋಣ. ಬೇಡ ಬೇಡ, ಅಲ್ಲಿ ಅಪ್ಪ ಅಲ್ಲಿ ಸಿನಿಮಾ. No entry, bak. ನನ್ನ ಮಗಳಿಗೆ ಡ್ಯಾಶಿಂಗ್ ಕಾರ್ ನೋಡ್ಬಿಟ್ಟು ಅವಳು ಅಮ್ಮ ಇದನ್ನ ಆಡ್ಬೇಕಮ್ಮ ಅಂತ ಹೇಳ್ತಾ ಇದ್ಲು. ಅಮ್ಮ ಗಾಡಿ ಅಂತ ಹೇಳ್ತಾ ಇದ್ಲು. ಸೊ ನನ್ನ ಹಸ್ಬೆಂಡ್ ಟಿಕೆಟ್ ತೊಗೊಂಬರಕ್ಕೆ ಅಂತ ಹೋಗಿದ್ದಾರೆ. ನಾವಿಲ್ಲಿ ಸರಿ ನೆಕ್ಸ್ಟ್ ಆಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ನೋಡಿ, ಕ್ಯೂ ನಿಂತಿದ್ದಾರೆ. ಸೊ ಅದು ಅಷ್ಟೆಲ್ಲ ಕ್ಯೂ ನಿಂತು ಹೋಗಿ ಇದು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನೋಡೋಣ, ಅವರು ಟಿಕೆಟ್ ತರೋ ತನಕ ಇಲ್ಲಿ ಇರೋಣ. ಅಕಸ್ಮಾತ್ ಅವ್ರು ಬರುವಾಗಲೂ ಹೀಗೆ ಕ್ಯೂ ಇದ್ದರೆ ಬೇರೆ ಎಲ್ಲನೂ ಆಟ ಆಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಹೋದ್ವಿ.
ಕಾರ್ಡ್ ತೊಗೊಂಬಂದರು. ನೋಡಿದ್ರೆ ಅಲ್ಲಿ ಡ್ಯಾಶಿಂಗ್ ಕಾರಲ್ಲಿ ಚಿಕ್ಕ ಮಕ್ಕಳು ಅಲೋ ಇರಲಿಲ್ಲ, ದೊಡ್ಡವ್ರು ಮಾತ್ರ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳಿಗೆ ಬೇರೆ ಏನಾದರೂ ಆಟ ಆಡಿಸ್ತೀನಿ, ಬೇರೆ ನಿಮಗೆ ಚಿಕ್ಕ ಮಗುಗೆ ಆಟ ಆಡಿಸೋ ಹಾಗೆ ಅಂತ ಹೇಳಿ ಏನೋ ಒಂದು ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ವಿ. ಹಾಗೆ ಅಲ್ಲೊಂದು ಗೊಂಬೆ ಎಲ್ಲ ಇತ್ತು, ಅದನ್ನು ಮುಂದೆ ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿದ್ವಿ. ಅಲ್ಲೂ ಏನು ಖಾಲಿ ಏನಿರಲಿಲ್ಲ, ತುಂಬ ಜನ ಕ್ಯೂ ಇದ್ದರು. ನಾವು ಕೂಡ ಕ್ಯೂ ನಿಂತ್ಬಿಟ್ಟು ಒಂದು ಗೇಮ್ ಆಡ್ಸೋಣ ಅಂತ ಹೋದ್ವಿ. ಕಲರ್ ಕಾರ್ ಇತ್ತು. ಸೊ ಮಕ್ಕಳನ್ನ ಕೂರಿಸ್ಕೊಳ್ಳೋದು, ಅದು ರೌಂಡಾಗಿ ತಿರುಗುತ್ತೆ ಅಷ್ಟೇ ಇದ್ದಿದ್ದು. ಲೆಫ್ಟ್ ಸೈಡ್ ದೊಡ್ಡವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಗನ್ ಕೊಟ್ಟಿದ್ರು, ಮಕ್ಕಳು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಸ್ಟೇರಿಂಗ್ ಟೈಪ್ ಕೊಟ್ಟಿದ್ರು. ಸೊ ಏನಿಲ್ಲ, ಹಿಡ್ಕೊಂಡು ಕೂತ್ಕೊಳ್ಳೋದಷ್ಟೇ, ಅದು ರೌಂಡಾಗಿ ತಿರುಗುತ್ತೆ. ಏನೋ ಮಕ್ಕಳಿಗೆ ಒಂಥರ ಖುಷಿ ಅಷ್ಟೇ. ಪೇರೆಂಟ್ಸ್ ಕೂಡ ಯಾರಾದರೂ ಜೊತೆಗೆ ಕೂತ್ಕೋಬೇಕಿತ್ತು ಮಕ್ಕಳ ಜೊತೆಗೆ. 4 ಇಯರ್ಸ್ ಬಿಲೋ ಆದರೆ ಯಾರಾದರೂ ಜೊತೆಗೆ ಕೂತ್ಕೋಬೇಕು ಪೇರೆಂಟ್ಸು, ಇಲ್ಲಾಂದರೆ ಆಫ್ಟರ್ 4 ಇಯರ್ ಆದರೆ ಕೂತ್ಕೋಬೋದು ಒಬ್ಬರೇ, ಅಥವಾ ಒಂದೇ ಕಾರಲ್ಲಿ ಇಬ್ಬರು ಈ ಥರ ಕೂತ್ಕೊಬೋದು. ಸೊ ಹಾಗಾಗಿ ನಾನು ಜೊತೆಗೆ ಕೂತಿದ್ದೆ. ತೀರಾ ಚಿಕ್ಕ ಮಕ್ಕಳು, 1 ವರ್ಷದ ಮಕ್ಕಳನ್ನ 2 ವರ್ಷದ ಮಕ್ಕಳನ್ನೆಲ್ಲ ಬಿಡಲಿಲ್ಲ. ಅಂದರೆ ಹೈಟ್, ಇವಳು ಸ್ವಲ್ಪ ಹೈಟ್ ಇದ್ಲು, ಹಾಗಾಗಿ 2.5 ಇಯರ್ಸ್ಗೆ ಬಿಟ್ಟಿದ್ದಾರೆ. ಹೈಟ್ ಕೂಡ ಚೆಕ್ ಮಾಡಿ ಅವ್ರು ಹಿಂಗೆ ಸ್ಕೇಲ್ ಇಟ್ಕೊಂಡಿರ್ತಾರೆ, ಅದರೊಳಗಡೆ ನುಗ್ಗಿ ಬರಬೇಕು. ಸೊ ಅದರೊಳಗೆ ನುಗ್ಗಿ ಬರೋ ಥರ ಇದ್ದರೆ ಅಲೋ ಮಾಡ್ತಾರೆ, ಇಲ್ಲಾಂದರೆ ತುಂಬ ಕುಳ್ಳುಕ್ಕೆಲ್ಲ ಇದ್ದರೆ ಅಲೋ ಮಾಡಲ್ಲ. ಕ್ಯೂ ನಿಂತಿರುವಾಗ ನನ್ನ ಮುಂದೆ ನಿಂತಿದ್ದವ್ರಿಗೆ ಮಗು ಕೂಡ ಸ್ವಲ್ಪ ಚಿಕ್ಕ ಏಜ್ ಅನಿಸುತ್ತೆ, ಕುಳ್ಳಕ್ಕಿತ್ತು. ಆ ಸ್ಕೇಲ್ ಇಟ್ಟಿರ್ತಾರಲ್ಲ ಅದರೊಳಗೆ ನೀಟಾಗಿ ತೂರ್ಕೊಂಡು ಹೋಗ್ಬಿಟ್ಲು. ಹಾಗಾಗಿ ಇವಳು ಏಜ್ ಕಮ್ಮಿ ಇದೆ ಅಂತ ಹೇಳಿ ಕಳಿಸ್ಬಿಟ್ರು. ಪಾಪ ಹತ್ಕೊಂಡು ಹೋಯ್ತು ಆ ಹುಡುಗಿ. ಇನ್ನು ಅದನ್ನು ಮುಗಿಸ್ಕೊಂಡು ಬೇರೆ ಆಟಗಳನ್ನ ಆಡ್ಸೋಣ ಅಂತ ಬಂದ್ವಿ. ಇಲ್ಲಿ ಏನಂದರೆ ಜಸ್ಟ್ ಟಾಯ್ ಥರ ಇರುತ್ತೆ, ವೆಹಿಕಲ್ ಥರ, ಅಂದರೆ ಒಂದು ಹೆಲಿಕಾಪ್ಟರ್ ಥರ, ಜೀಪ್ ಕಾರ್ ಥರ, ಜಸ್ಟ್ ಮೂಮೆಂಟ್ ಇರುತ್ತೆ ಅಷ್ಟೇ. ಏನು ಜಸ್ಟ್ ಮೂಮೆಂಟ್ ಅಷ್ಟೇ. ಏನು ಒಂದಕ್ಕೊಂದು ಮ್ಯೂಸಿಕ್ ಹಾಕಿರ್ತಾರೆ, ಒಂದು ಡಿಸ್ಪ್ಲೇ ಕೊಟ್ಟಿರ್ತಾರೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕಷ್ಟೇ. ಸೊ ಆ ಥರದ್ದು ಸುಮಾರು ಜೀಪು ಕಾರು ಎಲ್ಲ ಇತ್ತು, ಅದನ್ನೆಲ್ಲ ಕುತ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ಲು. ಈಗಿನ ಮಕ್ಕಳಿಗೆ ಇದೆ ಎಂಜಾಯ್ಮೆಂಟು, ಇದೆ ಆಟ. ಸೊ ನಾವು ನಮ್ಮ ಕಾಲದಲ್ಲಿ ಆಟ ಆಡಿದ್ದೆಲ್ಲ ಏನು ಎಷ್ಟು ದುಡ್ಡು ಕೊಟ್ರು ಅದನ್ನು ಆ ಎಂಜಾಯ್ಮೆಂಟ್ ಈ ಮಕ್ಳಿಗೆ ತಂದ್ಕೊಡೋಕ್ಕಾಗಲ್ಲ. ಸೊ ಆ ಕಾಲನೇ ಒಂಥರ ಚೆನ್ನಾಗಿತ್ತು, ಮುಗ್ದೋಯ್ತು, ಏನು ಮಾಡೋಕ್ಕಾಗಲ್ಲ. ನಮ್ಮ ಚೈಲ್ಡ್ಹುಡ್ ದಿನಗಳನ್ನ ಈಗಿನ ಮಕ್ಕಳು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನು ಮಾಡೋಕ್ಕಾಗಲ್ಲ. ಅದಾಗಿ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಮಗಳಿಗೆ ಪಾಪ್ಕಾರ್ನ್ ಕಾಣಿಸ್ಬಿಡ್ತು. ಸೊ ಪಾಪ್ಕಾರ್ನ್ ಕೊಡ್ಸೋಕ್ಕೆ ಹೇಳಿದ್ಲು, ಅವರಪ್ಪ ಪಾಪ್ಕಾರ್ನ್ ತೊಗೊಂಬರಕ್ಕೆ ಹೋಗಿದ್ದಾರೆ, ಅಪ್ಪ ಮಗಳು ಇಬ್ಬರೂ. ಈ ಜನ್ರೇಷನ್ ಅಪ್ಪಂದಿರೇ ಹಾಗೆ, ಮಕ್ಕಳು ಏನು ಕೇಳಿದ್ರು ಕೊಡಿಸ್ಬಿಡ್ತಾರೆ. ಆದರೆ ನಮ್ಮ ಟೈಮಲ್ಲಿ ನಮ್ಮ ಪೇರೆಂಟ್ಸು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾವು ಕೇಳೋದಕ್ಕೆ ಭಯ ಪಡ್ತಾ ಇದ್ವಿ, ಎಷ್ಟು ಬೇಕು ಅಷ್ಟೇ ಕೊಡಿಸ್ತಾ ಇದ್ದಿದ್ದವರು. ನಾವು ಕೂಡ ಸಿಕ್ಕಿದ್ದು ಕಣ್ಣಿಗೆ ಕಂಡಿದ್ದೆಲ್ಲ ಕೇಳ್ತಾ ಇರಲಿಲ್ಲ, ಅವಶ್ಯಕತೆ ಇದ್ದಿದ್ದು ಚಿಕ್ಕ ಪುಟ್ಟದಷ್ಟೇ. ನನಗೆ ಗೊತ್ತಿರೋ ಹಂಗೆ, ನನ್ನ ಏನು ಸುತ್ತಮುತ್ತ ಇದ್ದ ಹಾಗೆ ನಾನು ನೋಡಿದಾಗೆ ಕಣ್ಣಿಗೆ ಬಿದ್ದಿದ್ದೆಲ್ಲ ಕೇಳ್ತಿರ್ಲಿಲ್ಲ, ನಾವು ಹಠ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲೋ ಒಂದೊಂದು ಸಲ ಕೇಳಿದ್ರೂ ಅವರು ತುಂಬ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು. ನನಗೆ ಗೊತ್ತಿಲ್ಲ ಆ ಪೇರೆಂಟಿಂಗ್ ಒಳ್ಳೆಯದಾ ಅಥವಾ ಈಗಿನ ಪೇರೆಂಟಿಂಗ್ ಒಳ್ಳೆಯದಾ ಅಂತ. ಆಗಿನ ಪೇರೆಂಟ್ಸು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರೂ ಒಳ್ಳೆ ಸಂಸ್ಕಾರ ಕೊಡ್ತಾಯಿದ್ರು. ಬಟ್ ಈಗಿನ ಮಕ್ಕಳಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಮಕ್ಕಳಿಗೆ ಅಂದರೆ ನಾವು ಸ್ಟ್ರಿಕ್ಟಾಗಿ ಬೆಳೆದಿರೋದ್ರಿಂದ ನಮ್ಮ ಮಕ್ಕಳು ಹಾಗೆ ಬೆಳಿಬಾರ್ದು ಅನ್ನೋದೊಂದಿರುತ್ತೆ ನಮಗೆ. ಪೇರೆಂಟ್ಸು ಮನಿ ಸ್ಪೆಂಡ್ ಮಾಡಿ ನಮಗೆ ಆ ಥರದ್ದೆಲ್ಲ ಏನೂ ಕೊಡಿಸಿಲ್ಲ ಅನ್ನೋದು ಬಿಟ್ಟರೆ, ನಮ್ಮ ಬಾಲ್ಯನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಅದಕ್ಕೊಂದು ಖುಷಿ ಪಡಬೇಕಷ್ಟೆ. ಈಗಿನ ಮಕ್ಕಳಿಗೆ ಆ ಬಾಲ್ಯ ಸಿಗಲ್ಲ. ನಾನು ತುಂಬ ಸಲ ನೆನೆಸ್ಕೊಂಡು ಬೇಜಾರಾಗುತ್ತೆ, ನನ್ನ ಮಕ್ಕಳಿಗೆ ಆ ದಿನಗಳಿಲ್ವಲ್ಲ, ನನ್ನ ಮಕ್ಕಳಿಗೆ ಆ ಥರ ಒಂದು ಖುಷಿ ಸಿಗಲ್ವಲ್ಲ ಅಂತ ಅಂದ್ಬಿಟ್ಟು. ಯಾರಿಗೊತ್ತು, ಆ ಮಕ್ಕಳಿಗೆ ಇದೇ ಖುಷಿ ಇರ್ಬೋದೇನೋ. ಸೊ ಅಂದರೆ ಮೇ ಬಿ ನಮ್ಮ ಥರ ಆಟ ಆಡಿ ಅಂತ ಹೇಳಿದ್ರೆ ಅವ್ರಿಗೆ ಆ ಖುಷಿ ಅವ್ರಿಗೆ ಸಿಗಲ್ವೇನೋ. ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಇದೇ ಥರ ಇರೋದ್ರಿಂದ ಅವರು ನಾವು ಇದೇ ಥರ ಇರಬಹುದು ಅಂತ ಆ ಥರ ಖುಷಿನಾಗ ಏನು ಮಾಡ್ಕೋತಾರೇನೋ ಗೊತ್ತಿಲ್ಲ ನನಗೆ. ಆದರೂ ನಮ್ಮ ಬಾಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಅದೆಲ್ಲ ಆಟ ಎಲ್ಲ ಆಡಿದ್ಮೇಲೆ ನಾವು ಬಂದುಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಮಕ್ಕಳನ್ನ ಕರ್ಕೊಂಬಂದಿದ್ದೀವಲ್ಲ, ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿ ಈ ಕಡೆ ಕೆಫೆಟೇರಿಯಾ ಕಡೆ ಬಂದ್ವಿ. ಆ್ಯಕ್ಚುಲಿ ನಾವು ಅವತ್ತು ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ಈ ವೆಜ್ಜಲ್ಲೇ ಏನಾದರೂ ತಿನ್ನಬೇಕಂತ ಹುಡುಕ್ತಾ ಇದ್ವಿ. ತುಂಬ ಹೆವಿ ಆಗಿರೋದೇನು ಬೇಡ ಅಂತ ಹೇಳಿ ಜಸ್ಟ್ ಏನಾದರೂ ಲೈಟ್ ಆಗಿರೋದು ತಿನ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಕೆಫೆಟೇರಿಯಾದಲ್ಲಿ ನೋಡ್ತಾ ಇದ್ದೀರಾ,
ಬರೀ ಜನ 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 ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ ಕೆಫೆಟೇರಿಯಾ ಈ ಮಾಲಲ್ಲಂತೂ. ಬಟ್ ಯಾವಾಗ ನೋಡಿದ್ರೂ ಇಲ್ಲಿ ಏನು ಪ್ಲೇಸೇ ಸಿಗಲ್ಲ, ಎಲ್ಲ ಆಕ್ಯುಪೈಡ್ ಆಗಿರುತ್ತೆ. ಅಂತೂ ಇಂತೂ ವೆಯ್ಟ್ ಮಾಡಿ ಒಂದು ಕಡೆ ಪ್ಲೇಸ್ ಅರೇಂಜ್ ಮಾಡ್ಕೊಂಡ್ವಿ. ನಾವಿಬ್ಬರು ಬರ್ಗರ್ ತೊಗೊಂಡಿದ್ವಿ, ನನ್ನ ಮಗಳಿಗೆ ಫ್ರೆಂಚ್ ಫ್ರೈಸ್ ಅಂತ ಹೇಳಿದ್ದು, ಆ ಕೋಕ್ ಮತ್ತು ಇನ್ನೊಂದು ಸ್ಮೂದಿ ಥರ ತೊಗೊಂಡಿದ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ನನ್ನ ದೊಡ್ಡ ಮಗಳನ್ನ ನಮ್ಮ ಅತ್ತೆ ಮನೆಗೆ ಬಿಟ್ಟು ಬಂದುಬಿಟ್ಟು, ಸೊ ಸಂಜೆ ಮೇಲೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು, ಇವತ್ತು ಸೋಮವಾರ ಆಗಿತ್ತು, ಹಾಗಾಗಿ ಏನು ಶಿವನ್ ಟೆಂಪಲ್ಗೆ ಹೋಗಬೇಕು ಅಂತ ಯಾಕೋ ತುಂಬ ಅನ್ನಿಸ್ತಾ ಇತ್ತು. ಇಲ್ಲೇ ಪಕ್ಕದಲ್ಲಿದೆ ಅಂತ ಹೇಳಿಬಿಟ್ಟು ಒಂದು ಪಕ್ಕದ ಏರಿಯಾದಲ್ಲಿ ಶಿವನ್ ಟೆಂಪಲ್ಗೆ ಹೋಗಿ, ಮಾದೇಶ್ವರನ್ ಟೆಂಪಲ್ ಅಂತ, ಸೊ ಮಲೆ ಮಾದೇಶ್ವರನ್ ಟೆಂಪಲ್ ಅಂತ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಏನೋ ಟೆಂಪಲ್ಗೆ ಹೋಗಿ ಬಂದರೆ ಮನಸ್ಸು ಒಂಥರ ನಿರಾಳವಾಗಿರುತ್ತೆ ಅಂತ. ಮದುವೆಗಿಂತ ಮುಂಚೆ ತುಂಬ ಹೋಗ್ತಾ ಇದ್ದೆ, ಮದುವೆ ಆದಮೇಲೆ ಅಷ್ಟೊಂದಾಗಿ ಡೈಲಿ ಹೋಗೋಕ್ಕಾಗ್ತಾ ಇಲ್ಲ. ಟೆಂಪಲಿಂದ ಬರುವಾಗ ಇಬ್ಬರು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋದ್ವಿ. ಹೀಗೆ ಮೊಬೈಲ್ ನೋಡುವಾಗ ಒಂದು ವಿಡಿಯೋ ನೋಡಿದೆ. ಸೊ ಮಕ್ಕಳು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕಂದ್ರೆ 2 ಸ್ಪೂನ್ ಕೊಟ್ಬಿಟ್ಟು ಕೈ ಬಿಟ್ಬಿಡಬೇಕು ನಿಧಾನಕ್ಕೆ ಅಂತ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅವಳು ಹಿಡ್ಕೊಂಡು ನಿಂತ್ಕೊತಾಳೆ, ಬಟ್ ಸ್ವಲ್ಪ ಕೈಯೆಲ್ಲ ಬಿಟ್ಟು ಹಾಗೆ ತಾನಾಗೆ ನಿಂತ್ಕೊಳ್ಳೋದನ್ನು ಸ್ವಲ್ಪ ಹೆದರ್ಕೊತಾಳೆ. ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 2 ಸ್ಪೂನ್ ಕೊಟ್ಬಿಟ್ಟು ನಿಲ್ಲಿಸೋಣ ಅಂದರೆ ಏನಂದ್ರು ನಿಂತ್ಕೊಳ್ಳೇ ಇಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾವು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.